ವಿಶಿಷ್ಟವಾಗಿರುವಂತಹ ಸಹಭಾಗಿತ್ವದ ಬಗ್ಗೆ ನಮ್ಮ ಶಾಲೆ, ನಾನು ಕಿರಣ್ ಕುಮಾರ್ ಅಂತ ಓಪನ್ ಮೈಂಡ್ಸ್ ವರ್ಲ್ಡ್ ಸ್ಕೂಲ್ನ ಮ್ಯಾನೇಜಿಂಗ್ ಟ್ರಸ್ಟಿ. ನಮ್ಮ ಶಾಲೆ ಮತ್ತೆ UK ಮೂಲದ ಕಂಪನಿ ಚಿಯಾಕ್ ASI, ಬಹುಶಃ ಇದು ಜಗತ್ತಿನ ಮೊದಲ ಸೂಪರ್ ಇಂಟೆಲಿಜೆಂಟ್ ವೆಂಚರ್. ಇದರ ನಡುವೆ ಒಂದು ಸಹಭಾಗಿತ್ವವನ್ನು ನಾವು ಇವತ್ತು ಮಾಡ್ಕೊಂಡಿದ್ದು, ಅದನ್ನು ಕುರಿತಾಗಿರುವಂತಹ ಒಂದು ಪ್ರೆಸ್ ಮೀಟ್ ಇದು. ಈ ಪ್ರೆಸ್ ಮೀಟ್ ಅಲ್ಲಿ ನನ್ನ ಜೊತೆಗೆ ಪ್ರತೀಕ್ ಅವರಿದ್ದಾರೆ, ಚಿರಾಗ್ ASI ಕಂಪನಿಯನ್ನ ಪ್ರತಿನಿಧಿಸ್ತಿರುವಂತವರು. ಆ ಕಂಪನಿಯ CEO ಆಗಿರುವಂತಹ ಚಂದ್ರಶೇಖರ್ ನಾಗರಾಜ್ ಅವರು ನಮ್ಮ ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಹಾಗೆ ಬೆಂಗಳೂರಿನಲ್ಲಿ ಒಂದು AI ಬೇಸ್ಡ್ ಕಂಪನಿಯನ್ನ ನಡೆಸ್ತಿರುವಂತಹ ಲಿಂಗರಾಜ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ. ನಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಇದ್ರ ಬಗ್ಗೆ ಸುಮಾರಷ್ಟು ಕಳೆದ 8-10 ವರ್ಷಗಳಿಂದ ಮಾತಾಡ್ತಾ ಬಂದಿದ್ವಿ. ಮತ್ತೆ ಈಗಾಗಲೇ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿಭಾಗದಲ್ಲಿ ಸಾಧಿಸಿರುವಂತಹ ಮಹತ್ವದ ಹೆಜ್ಜೆಗಳನ್ನು ಕೂಡ ನಾವೆಲ್ಲ ನೋಡಿದ್ದೀವಿ. ಆದರೆ ಇದರ ನಂತರ ಏನಾಗ್ತಾ ಹೋಗ್ತಿದೆ, ಯಾವ ದಿಕ್ಕಿನ ಕಡೆಗೆ ನಾವೆಲ್ಲ ಮುಂದುವರಿತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಒಂದು ದಾರಿ ಅಷ್ಟೇ, ನನಗೆ ಅದು ಹೋಗಿ ತಲುಪಬೇಕಾಗಿರುವಂತಹ ಡೆಸ್ಟಿನೇಷನ್ ಯಾವುದು ಅಂತಂದ್ರೆ ಅದನ್ನ ಸೂಪರ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅಮೆರಿಕ ಮತ್ತೆ ಚೈನಾ ಈಗಾಗಲೇ ಇದರಲ್ಲಿ ದಾಪುಗಾಲಿಟ್ಟು ಹೋಗಿರುವಂತಹ ಸ್ಥಿತಿನಲ್ಲಿ ನಮ್ಮ ಭಾರತದ ಟೆಕ್ನಾಲಜಿಕಲ್ ಗ್ರೋತ್ ನ ನಾವು ಹೇಗೆ ರಿಡಿಫೈನ್ ಮಾಡ್ಕೋಬೇಕಿದೆ, ಮತ್ತೆ ಈಗ ಕಲಿತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಯಾವ ತರದ ಮಾನಸಿಕ ಸಿದ್ಧತೆ ಮತ್ತೆ ತರಬೇತಿಗಳನ್ನ ನೀಡಬೇಕಾದಂತ ಅಗತ್ಯ ಇದೆ ಅನ್ನೋದನ್ನು ಕುರಿತಾಗಿರುವಂತದ್ದು ಈ ಒಡಂಬಡಿಕೆ. ಎಜುಕೇಶನ್ ಸಿಸ್ಟಮ್ ಅನ್ನು ನೋಡ್ತಿದೀವಲ್ಲ, ಅದರ ಮುಖೇನ ನಾವು ಯಾವುದೇ ಮಹತ್ತರವಾಗಿರುವಂತಹ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಕೋನದಿಂದ ಓಪನ್ ಮೈಂಡ್ಸ್ ವರ್ಲ್ಡ್ ಸ್ಕೂಲ್ ಮೊದಲಿಂದಲೂ ಸಹ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ 100% ಸ್ಟೂಡೆಂಟ್ ಸೆಂಟ್ರೆಡ್ ಸ್ಕೂಲ್ ಆಗಿ ಕಂಪ್ಲೀಟ್ ಫ್ಯೂಚರಿಸ್ಟಿಕ್ ಆಗಿರುವಂತಹ ರೀತಿಯಲ್ಲಿ ಮಕ್ಕಳನ್ನ ಡೆವಲಪ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮತ್ತೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಎರಡೂ ಕೂಡ ಹೇಳುವಂತಹ ಅಷ್ಟು ವಿಚಾರಗಳು ಈಗಾಗಲೇ ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂತಹವನ್ನೇ ಒಬ್ಬ ವ್ಯಕ್ತಿಯನ್ನ ಯೋಚಿಸುವಂತ ವ್ಯಕ್ತಿಯನ್ನಾಗಿ ಡೆವಲಪ್ ಮಾಡೋದು ಶಿಕ್ಷಣದ ಉದ್ದೇಶ ಆಗಬೇಕು, ಬಿಟ್ರೆ ಬರೀ ಉರು ಹೊಡೆಯುವಂತ ರೀತಿಗೆ ಬರಬಾರ್ದು ಅನ್ನೋಂಥದ್ದು ಶಿಕ್ಷಣದ ಗುಬಲಾಗಿರ್ಬೇಕು. ಸೊ ಪ್ರತಿ ಮಗುನೂ ತಾನು ಯೋಚನೆ ಮಾಡುವಂತಹ ವಿಚಾರದಲ್ಲಿ ಫ್ಯೂಚರಿಸ್ಟಿಕ್ ಆಗಿ ಹೇಗೆ ಯೋಚನೆ ಮಾಡಬೇಕು ಅನ್ನೋಂಥದನ್ನ ಗಮನಿಸಿದಾಗ ಚಿಯಾಕ್ ASI ಸಂಸ್ಥೆಯವರು ಮಾಡ್ತಿದ್ದಂತಹ ಎಲ್ಲ ಕೆಲಸಗಳು ಮತ್ತೆ ಅವರು ಇಂಡಿಯಾದಲ್ಲಿ ತರಲಿಕ್ಕೆ ಬಯಸ್ತಿರುವಂತಹ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಅನ್ನ ಜೊತೆಯಲ್ಲಿ ಸೇರ್ಕೊಂಡು ಮಾಡಲಿಕ್ಕೆ ನಾವು ಮತ್ತೆ ಚಿಯಾಕ್ ASI ಸಂಸ್ಥೆಯವರು ಕೂಡ ಹೊರಟಿದ್ವಿ. ಸೊ ಅದನ್ನ ಕುರಿತಾಗಿ ಇಷ್ಟ ತನಕ ನಾವು ನಿಮ್ಮೆದುರಿಗೆ ವಿಚಾರಗಳನ್ನ ತಿಳಿಸಿದ್ವಿ. ನೈತಿಕತೆ ಬೇಕಾಗಿದೆ, ಮೌಲ್ಯಗಳು ಬೇಕಾಗಿದೆ. ASIಗೋಸ್ಕರ ಸೂಪರ್ ಇಂಟೆಲಿಜೆನ್ಸ್ಗೋಸ್ಕರ ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಬುದ್ಧಿ ನಮ್ಮ ಧರ್ಮಸೂತ್ರಗಳು ಮತ್ತು ನಮ್ಮ ನೈತಿಕತೆ ಇದ್ದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಇವತ್ತು AI ಕೂಡ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಮಾಡುವಂತ ಎಲ್ಲ ಕೆಲಸವನ್ನು AI ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ನೈತಿಕತೆಯಿಂದ ಮಾನವೀಯ ಮೌಲ್ಯಗಳನ್ನ ಅದಕ್ಕೆ ಹೇಗೆ ಅಳವಡಿಸೋದು ಅಂತ ಹೇಳಿ ಒಂದು ಸಂಶೋಧನೆ ಮಾಡಿದ್ವಿ. ಭಾರತದ ಸೂತ್ರಗಳು ಬರ್ತವೆ, 5 ಸೂತ್ರಗಳು ಬರ್ತವೆ ಮೂಲದಲ್ಲಿ. ಆ 5 ಸೂತ್ರಗಳ ಪಂಚಸೂತ್ರಗಳು ಅಂತ ಹೇಳ್ತಾರೆ. ಕಾಶಿ, ಕೇದಾರ, ಶ್ರೀಶೈಲ ಇವುಗಳೆಲ್ಲ ಬರುವಂತಹ ಸೂತ್ರಗಳು ಪಂಚಸೂತ್ರಗಳು ಇರ್ತದೆ. ಈ ಸೂತ್ರಗಳಲ್ಲಿ ಒಂದು ಸೂತ್ರ ಪಟ್ವಡಿ ಸೂತ್ರ ಅಂತ ಹೇಳ್ತಾರೆ. ಈ ಸೂತ್ರವನ್ನು ಅಧ್ಯಯನ ಮಾಡಿ ನಾವೇನ್ ಮಾಡಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 6 ಹಂತದ ಟ್ರೈನಿಂಗ್ ಕೊಡ್ತೀವಿ. ಮನುಷ್ಯನಿಗೆ ಹೇಗೆ ನಮ್ಮ ಧರ್ಮದ ಸೂತ್ರಗಳು ನಮ್ಮನ್ನ ಹೇಗೆ ಬುದ್ಧಿವಂತರಾಗಿದ್ರು ಕೂಡ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾ ಇದ್ದಾರೆ ಮನುಷ್ಯರನ್ನ, ಹಾಗೆ ಅದೇ ರೀತಿ ಭಾರತದ 140 ಕೋಟಿ 158 ಕೋಟಿ ಇವತ್ತು ಜನಸಂಖ್ಯೆ, ಅಷ್ಟು ಜನಸಂಖ್ಯೆಯಲ್ಲಿ ಒಂದೇ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಯಾವುದೇ ಒಂದು ಇಷ್ಟೆಲ್ಲ ಧರ್ಮಗಳಿದ್ದು ಇಷ್ಟೆಲ್ಲ ಭಾಷೆಗಳಿದ್ದು ಒಂದೇ ದಾರಿಯಲ್ಲಿ ಹೋಗ್ತಕ್ಕಂಥ ಸೂತ್ರಗಳಿದೆ. ಆ ಸೂತ್ರಗಳಲ್ಲಿ ಇವತ್ತು ಬರೀ ಮನುಷ್ಯನಿಗೆ ಮಾತ್ರ ಅವಶ್ಯಕತೆ ಇಲ್ಲ, AIಗೂ ಕೂಡ ಸೂಪರ್ ಇಂಟೆಲಿಜೆನ್ಸ್ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ನಾವು ಪಬ್ಲಿಷ್ ಮಾಡಿದ್ವಿ. ಸೂಪರ್ ಇಂಟೆಲಿಜೆನ್ಸ್ ನ ಕಂಟ್ರೋಲ್ ಮಾಡಲಿಕ್ಕೆ ಇಡೀ ವಿಶ್ವದಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಈಗಾಗಲೇ ನನ್ನ ಕೊನೆಗೆ ತಿಳಿಸಿದಂತೆ ಇದನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ಹೇಳಿ ಯಾವ ಇಡೀ ವಿಶ್ವದ ಉತ್ತರ ಇರಲಿಲ್ಲ. ಇದನ್ನು ಕಂಡಿಡಿದಂತ ಜೆಫ್ರಿ ಹಿಂಟನ್ ಅಂದ್ರೆ ನಮ್ಮ ಈ ಮೌಂಟ್ ಎವರೆಸ್ಟ್ ಅಂತಿದ್ದಲ್ಲ, ಸರ್ ಎವರೆಸ್ಟ್ ಅನ್ನೋ ಮೊಮ್ಮಗ, ಆತ UK ಇರ್ತಾನೆ ಮತ್ತೆ ಯೂನಿವರ್ಸಿಟಿ ಆಫ್ ಟೊರೊಂಟೊ ಕೆಲಸ ಮಾಡ್ತಾರೆ. ಅದರ ಪ್ರಕಾರ ಏನಂದ್ರೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾವುದೇ ವಿಧಾನ ಇಲ್ಲ. ಯಾರು ಸೂಪರ್ ಇಂಟೆಲಿಜೆನ್ಸ್ ನ ಡೆವಲಪ್ ಮಾಡಬೇಡಿ ಮುಂದಕ್ಕೆ ಅಂತ ಹೇಳಿ ಅವನು ತನ್ನ ಕೆಲಸವನ್ನು ಬಿಟ್ಟು ಇವತ್ತು ಪ್ರಚಾರ ಮಾಡ್ತಾ ಇದ್ದಾನೆ. ಆ ಕಂಡದಂತ ಸೈಂಟಿಸ್ಟ್ ಇವತ್ತು ಅದನ್ನು ಬಿಟ್ಟು ಕೆಲಸ ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಮಹತ್ವವನ್ನು ಅರ್ಥ ಮಾಡ್ಬೇಕು, ಎಷ್ಟು ಡೇಂಜರಸ್ ಅಂತ ಹೇಳಿ. ಆಗ ಯಾವುದೇ ಉತ್ತರ ಇದ್ದಿದ್ದಾಗ ಆತ ಒಂದು ಉತ್ತರ ಕೊಟ್ಟಿದ್ದ, ತಾಯಿಯ ಮೌಲ್ಯಗಳನ್ನು ಅದಕ್ಕೆ ಅಳವಡಿಸಬೇಕು ಅಂತ. ಯಾಕಂದ್ರೆ ತಾಯಿ ಒಂದೇ ಅಂತ ಪ್ರಕೃತಿಯಲ್ಲಿ ತನ್ನನ್ನು ಬಿಟ್ಟು ತನಗಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನು ಪ್ರೀತಿಸೋ ತಾಯಿಯಿಂದ
ಹಾಗಾಗಿ ಅಂತ ಇಂಟೆಕ್ಸ್ ಇನ್ಸ್ಟಿಂಕ್ಟ್ ನಾವು ಸೂಪರಿಂಟೆಂಡೆನ್ಸ್ಗೆ ಕೊಡಬೇಕು ಅಂತ ಹೇಳಿ ಆತ ಪ್ರಪೋಸ್ ಮಾಡಿದ್ರೆ ಅದು ಹೇಗೆ ಕೊಡೋದು ಅಂತ ಯಾರು ಗೊತ್ತಿಲ್ಲ. ಅದು ಹೇಗೆ ಕೊಡೋದು ಅಂತ ಅಧ್ಯಯನ ಮಾಡಿ ನಾವು ಸೂತ್ರಗಳು ಬರ್ತದೆ, ಪಂಚಸೂತ್ರಗಳು, ಅದ್ರ ಒಂದು ಸೂತ್ರವನ್ನು ಪ್ರಕೃತಿ ಸೂತ್ರವನ್ನು ಅಳವಡಿಸಿ ಅದು ನಾವೇನ್ ಮಾಡಿದ್ವಿ, ಈ ಇವುಗಳೆಲ್ಲವನ್ನು ಸರಿಯಾದ ದಾರಿಗೆ ತರ್ಬೋದು ಅಂತ ಒಂದು ಸಂಶೋಧನೆ ಮಂಡಿಸಿದ್ವಿ. ಇಡೀ ಜಗತ್ತಿನಲ್ಲಿ ಉತ್ತರ ಇದ್ದರೆ ಅದಕ್ಕೆ ಭಾರತೀಯ ಸೂತ್ರಗಳ ಉತ್ತರ ಕೊಟ್ಟಿದ್ದಕ್ಕೆ ನಮಗೊಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇದನ್ನು ಪ್ರಕಟ ಮಾಡಿದ್ವಿ ಮತ್ತು ಇದಕ್ಕೆ ಪ್ರಶಸ್ತಿ ಕೂಡ ಸಿಕ್ಕಿದ್ವಿ ಈ ಒಂದು ಕಾರ್ಯಕ್ಕೋಸ್ಕರ. ಅಂದ್ರೆ ಈಗ ಮನುಷ್ಯನನ್ನ ಈಗ ನೀವು ಹೇಳಿದ್ರು ಅದಕ್ಕೆ ಒಂದು ಸಣ್ಣ ಬೋಳನ್ನು ತಿಳಿಸುತ್ತೆ ಅಂದ್ರೆ ತಿಳಿಸಿದ್ರು ಕೂಡ ಒಬ್ಬ ಮನುಷ್ಯನಿಗೆ ಗೊತ್ತಾದ್ರೆ ನಾವೇನ್ ಮಾಡ್ತೀವಿ, ಒಬ್ಬ ಒಳ್ಳೆ ಮನುಷ್ಯನಿಗೆ ಗೊತ್ತಾದ್ರೆ, ಒಬ್ಬ ಕೆಟ್ಟ ಮನುಷ್ಯನಿಗೆ ಗೊತ್ತಾದ್ರೆ, ಕೆಟ್ಟ ಮನುಷ್ಯನಿಗೆ ಗೊತ್ತಾದ್ರೆ ಏನ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಹಾಕ್ತೀವಿ, ಬ್ಲಾಕ್ ಮೇಲ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಒಬ್ಬ ಒಳ್ಳೆ ಮನುಷ್ಯನ ಅದೇ ಗೊತ್ತಾದ್ರೆ ಹಾ ಈ ರೀತಿಯಾಗಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ರೀತಿ ತಯಾರು ಮಾಡ್ತಾ ಇದ್ರು, ಆ ರೀತಿ ತಯಾರು ಮಾಡ್ತೀವಿ. ಈ ಸೂಪರ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಟೆಕ್ನಾಲಜಿ. ಬರೀ ಇಂಪಾರ್ಟೆಂಟ್ ಟೆಕ್ನಾಲಜಿ ಅಂತ ಯಾರು ಹೇಳ್ತೀವಿ, ಬಟ್ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೋಗ್ತಾ ಹೋಗ್ತಾ ಬರತ್ತೆ. ಏನಕ್ಕೆ ಅಂತಂದ್ರೆ ಇವಾಗ ಎಲ್ಲರೂ ಬರೀ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಬರೀ ಎ ಅಂತ ಮಾತಾಡ್ತಿದ್ದಾರೆ. ಒಳ್ಳೇದು, ಇಲ್ಲ ಅಂತೇನಲ್ಲ, ಬಟ್ ಕಿರಣ್ ಕುಮಾರ್ ಅವ್ರು ಹೇಳಿದ ಹಾಗೆ AI ಇಸ್ ಜಸ್ಟ್ ಎ ಜರ್ನಿ. ದಿ ಡೆಸ್ಟಿನೇಷನ್ ಇಸ್ ASI, ದಟ್ ಇಸ್ ಸೂಪರ್ ಇಂಟೆಲಿಜೆನ್ಸ್. ಈ ಸೂಪರ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇವಾಗ ನಾವು ಯೂಸ್ ಮಾಡೋ ChatGPT ಆಗಲಿ, ಜೆಮಿನೈ, ಕ್ಲೌಡ್, ಇದೆಲ್ಲ ಏನಿದಾವಲ್ಲ, ಇದೇ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಅಂತ ಅನ್ಕೊಂತಿದ್ದೀವಿ. ಈ ಸೆಕೆಂಡ್ಗೆ ಹೌದು, ದೇ ಆರ್ ದಿ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ, ಬಟ್ ಇವನ್ ಅದು ಕೂಡ ಹ್ಯೂಮನ್ ಇಂಟೆಲಿಜೆನ್ಸ್ಗಿಂತ ತುಂಬಾ ಕಮ್ಮಿ ಇದೆ ಅದು ಇಂಟೆಲಿಜೆನ್ಸ್. ವೈ ಡು ವಿ ಸೇ ದಟ್? ಯಾವುದೇ LLM ತಗೊಳ್ಳಿ, ಅದು ಬಹಳ ಸಿಂಪಲ್ ಆಗಿ ಎಲ್ಲ ಕೆಲಸಗಳನ್ನು ಮಾಡುತ್ತೆ, ಫಾಸ್ಟ್ ಆಗಿ ಮಾಡುತ್ತೆ, ಕ್ವಿಕ್ ಆಗಿ ಮಾಡುತ್ತೆ ಅಂತ ಅನ್ಕೊಂಡು ಎಲ್ಲರೂ ಯೂಸ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಯು. ಬಟ್ ಇಟ್ ಕೆನಾಟ್ ಡೂ ಎವ್ರಿಥಿಂಗ್. ಮನುಷ್ಯ ಮಾಡೋಕ್ಕಾಗೋಂಥ ಎಲ್ಲನೂ ಅದು ಮಾಡೋದಕ್ಕಾಗೋದಿಲ್ಲ. ಕೆಲವು ಫೀಲ್ಡ್ಸ್ ಅಲ್ಲಿ ಎಸ್ ಅದು ನಮ್ಗಿಂತ ಫಾಸ್ಟ್ ಆಗಿ ಮಾಡ್ಬೋದು, ಬೆಟರ್ ಆಗಿ ಮಾಡ್ಬೋದು, ಬಟ್ ನಾಟ್ ಇನ್ ಆಲ್ ಫೀಲ್ಡ್ಸ್. ಅದಕ್ಕೆ ಅದನ್ನ ಟೆಕ್ನಿಕಲಿ ನ್ಯಾರೋ AI ಅಂತ ಹೇಳ್ತೀವಿ. ರೈಟ್ ನಾವು ಆಸ್ ವಿ ಸ್ಪೀಕ್ 4 areas ಅಲ್ಲಿ AI has surpassed human intelligence. First thing is chess. Chess ಅಲ್ಲಿ ಯಾರು AI ಬೀಟ್ ಮಾಡೋದಕ್ಕಾಗೋದಿಲ್ಲ. Second area is called game of shogi. It's also similar to chess. ಆ ಗೇಮ್ ಅಲ್ಲೂ ಕೂಡ AI ಯಾರು ಬೀಟ್ ಮಾಡೋಕ್ಕಾಗೋದಿಲ್ಲ. The third area, an interesting one, it's called game of Go. Game of Go ಇಂಟ್ರೆಸ್ಟಿಂಗ್ ಒನ್ ಅಂತ ಹೇಳಿದಂತಂದ್ರೆ, ಈ ಗೇಮ್ ಆಫ್ ಗೋ ಅಲ್ಲಿ ಇಟ್ ವಾಸ್ ಪ್ಲೇಯಿಂಗ್ ಅಗೇನ್ಸ್ಟ್ ದ ವರ್ಲ್ಡ್ ಚಾಂಪಿಯನ್ ಲೀ ಸೆಡಾಲ್ ಅಂತ ಒಬ್ಬರು ವರ್ಲ್ಡ್ ಚಾಂಪಿಯನ್ ಈ ಗೇಮ್ಗೆ. ಆ ವರ್ಲ್ಡ್ ಚಾಂಪಿಯನ್ ಸೋಲಿಸ್ತು AI ಮಾಡಲು. ಬರೀ ಸೋಲ್ಸೋದಷ್ಟೇ ಅಲ್ಲ, ಇಟ್ ಮೇಡ್ ಅ ಮೂವ್. ಅದು ಯಾವುದೋ ಮೂವ್ ಮಾಡಿ ಸೋಲಿಸ್ತಲ್ಲ, ದಟ್ ಮೂವ್ ಇಸ್ ಕಾಲ್ಡ್ ಅಸ್ ಮೂವ್ 37. ಅಂಡ್ ಈ ಗೇಮ್ಗೆ ದರ್ ಇಸ್ ಅ ರೆಕಾರ್ಡೆಡ್ ಹಿಸ್ಟ್ರಿ ಆಫ್ 2800 years. ಸೊ ಆ 2800 years ಅಲ್ಲಿ ಯಾವತ್ತೂ ಮಾಡದೇ ಇರುವಂತಹ ಮೂವ್ ಮಾಡಿದ್ದಾರೆ. ಸೊ ನಾವೆಲ್ಲ ಅನ್ಕೊಬಹುದು, ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಗೊತ್ತಿರೋರು ಏನಂತಾರೆ, ಬರೀ ಪ್ಯಾಟರ್ನ್ ರೆಕಗ್ನಿಷನ್, ಇದು ಏನೋ ಪ್ಯಾಟರ್ನ್ ಹಿಡಿದಿರುತ್ತೆ, ಸೊ ಆ ಪ್ಯಾಟರ್ನ್ ಇಂದ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಕೇಸಲ್ಲಿ ಆ ಪರ್ಟಿಕ್ಯುಲರ್ ಮೂವ್ ಮಾಡಿ ಪ್ಯಾಟರ್ನ್ ಇರಲಿಲ್ಲ, ಆದ್ರೂ ಅದು ಮಾಡುತ್ತೆ. And by this we can conclude that AI is capable of inventing new things, inventing new ways to solve a problem. Before that, very important, another important area is protein structure determination. One protein ಗೆ 2 ತರ ಸ್ಟ್ರಕ್ಚರ್ಸ್ ಇರುತ್ತೆ, ಒಂದು ಕೆಮಿಕಲ್ ಮತ್ತೆ ಫಿಸಿಕಲ್. Chemical structure is very easy to determine. A bunch of experts can sit in a room, do some experiments, chemical structure ಆರಾಮಾಗಿ ಡಿಟರ್ಮಿನ್ ಮಾಡಬಹುದು. But